ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನುವಂಥದ್ದು. ಪ್ಲಾಸ್ಟಿಕ್ ನೋಡಿ, ನಾವು ಆಗಲೇ ಹೇಳ್ತಾ ಇದ್ವಿ ಪ್ಲಾಸ್ಟಿಕ್ಗಳು. ಜಿರಳೆ ನೋಡಿ, ಇಂಥ ದೃಶ್ಯಗಳಲ್ಲಿ ನೀವು ಕಾಣಸಿಗುತ್ತೆ, ನಿಮಗೆ ಇಂಥ ದೃಶ್ಯಗಳನ್ನ ನೋಡಿ ಸಿಗುತ್ತೆ ನಿಮಗೆ. ಬೆಂಗಳೂರಿನಲ್ಲಿ ಈ ಹಿಂದೆ ಈ ಥರ ಆಗ್ತಿತ್ತು ಅಂತ ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು, ಹಿರಿಯ ವರದಿಗಾರರು ಈ ರೀತಿ ರಿಪೋರ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದುಂಟು. ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು, ಆ ಹಿಟ್ಟಲ್ಲೆಲ್ಲ ಜಿರಳೆಗಳು ಓಡಾಡ್ತಿದ್ದಾರೆ ನೋಡ್ಬೋದು ರೀ ನೀವು. ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರೆ ರೀ. ಇದನ್ನು ತಿಂದರೆ ಬದುಕೋಕುಂಟಾ, ಇದನ್ನು ತಿಂದರೆ ಬದುಕಬಹುದಾ ಅಂತ. ಈ ಹಿಟ್ಟಿಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ, ಇಲ್ಲಿ ಜಿರಳೆ ನೋಡಿ, ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು. ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ. ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ. ನಾವು ಏನು ಇದನ್ನು ಇಲ್ಲಿ ನೋಡ್ಬೋದು, ರೆಡ್ ಹ್ಯಾಂಡಾಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು. ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣಸಿಗುತ್ತೆ ನಿಮಗೆ, ಧೂಳು ಕಾಣಸಿಗುತ್ತೆ ನಿಮಗೆ. ಜಿರಳೆಗಳಿಂದ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು. ಇಲ್ಲಿ ಬನ್ನಿ, ಈ ದೃಶ್ಯ ತೋರಿಸಿ ಕಾಂತರಾಜ್, ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು. ಇಲ್ಲಿ ನೋಡಿ ಜಿರಳೆಗಳು ನೋಡಿ. ಇವರು ಮತ್ತು ಹೈಜೀನ್ ಅಂತ ಇದು ಈ ಹೆಸರು, ಈ ಫ್ಯಾಕ್ಟ್ರಿ ಹೆಸರು ಹೈಜೀನ್ ಫುಡ್ಸ್. ಯಾವ ರೀತಿ ಹೈಜೀನ್ ರೀ? ಅವ್ರು ಹೇಳ್ತಾರೆ ಮನೆಯಲ್ಲಿ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ, ಬಚ್ಚೆ ಲೋಗ್ ಕಾಯ್ತಾ ಇದ್ದಾರೆ ಅಂತ. ಬೇರೆ ಬಚ್ಚೆ ಲೋಗ್ ಸತ್ತರೆ ಇವರಿಗೆ ಪರವಾಗಿಲ್ವಾ? ಇವರಿಗೆ ಅದರ ಮಾನವೀಯತೆ ಇಲ್ವಾ? ಇವ್ರು ತಿಂತಾರೆ ಇಂಥ ಫುಡ್ನ? ಸರ್, ಅದು ಯೂಸ್ ಮಾಡಿರೋ ಎಣ್ಣೆ, ಅಂದರೆ ನಾವು ಬಳಕೆ ಮಾಡಿದಿರೋದಕ್ಕೆ ಜಿನ್ ಇರುತ್ತಂತೆ. ಅದು ಎಂಥ ಜಿನ್ನೋ ನನಗೂ ಗೊತ್ತಿಲ್ಲ. ನಾವು ಕೂಡ ಓದಿದ್ದೀವಿ ವಿಜ್ಞಾನವನ್ನು ಸ್ವಲ್ಪ. ವಿದ್ಯಾವಂತರೇ ಇಲ್ಲಿರುವಂಥ ಎಲ್ಲ ಆಫೀಸರ್ಗಳು, ಮಾರ್ಷಲ್ಗಳು, ನಾನು, ನಮ್ಮ ಕ್ಯಾಮ್ರಾಮೆನ್ನು. ಆದರೆ ಇಂಥದನ್ನು ನಾವು ನೋಡಿಲ್ಲ. ಅದನ್ನು ತಿಂತೀರಾ ಅಂದರೆ ಅವ್ರು ತಿನ್ನೋಕ್ಕೆ ರೆಡಿ ಇಲ್ಲ, ತಿನ್ನಿಸೋಕ್ಕೂ ರೆಡಿ ಇಲ್ಲ, ಸಮಾಜಕ್ಕೆ ಮಾರೋಕ್ಕೂ ಮಾತ್ರ ರೆಡಿ ಇದ್ದಾರೆ. ಓನರ್ ಬರ್ತಾರಂತೆ, ಓನರ್ ಬಂದು ನಮ್ಮನ್ನು ಕೆಲಸದಿಂದ ತೆಗಿತಾರೆ, ಸರ್ ದಯವಿಟ್ಟು ತಾವು ಇಲ್ಲಿರುವಂಥ ಈ ಎಲ್ಲ ಜಾಗವನ್ನು ಬಿಟ್ಟು ತಾವು ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವರ ಮಕ್ಕಳು, ಇವ್ರ ಕುಟುಂಬ ಬದುಕಬೇಕು, ಬದುಕಲಿ, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಆದರೆ ಬೇರೆ ಸಮಾಜದಲ್ಲಿರೋ ಮಕ್ಕಳನ್ನ ಕೊಲ್ಲೋದಕ್ಕೆ, ವಿಷ ಪದಾರ್ಥವನ್ನು ಉಣಿಸಿ ಕೊಲ್ಲೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಆರೋಗ್ಯ ಸಚಿವರೇ. ನೋಡಿ, ನಿಮ್ಮ ಗ್ರೇಟರ್ ಬೆಂಗಳೂರಿನ ಇಲ್ಲಿನ ಫುಡ್ ಫ್ಯಾಕ್ಟ್ರಿ, ಇಲ್ಲಿನ ತಯಾರಾಗುವಂಥ ಸಿಹಿ ತಿಂಡಿಗಳನ್ನ ನಿಮಗೆ ತೋರಿಸೋದಕ್ಕಂತಾನೆ ರೆಡ್ ಹ್ಯಾಂಡಾಗಿ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿ ತೋರಿಸುವಂಥ ಜರ್ನಲಿಸ್ಟ್ಗಳು ನಾವಲ್ಲ, ವಾಹಿನಿ ನಮ್ಮದಲ್ಲ. ರೆಡ್ ಹ್ಯಾಂಡಾಗಿ ಈ ಹಿಂದೆನೂ ಮಾಡಿರುವಂಥ ವಿಡಿಯೋಗಳನ್ನ ಮಾತ್ರ ಇದೆ, ಅದನ್ನು ಮಾತ್ರ ಮಾಡಿ ಸ್ಟೋರಿನ ಮಾಡ್ಬೋದಿತ್ತು. ಆದರೆ ರೆಡ್ ಹ್ಯಾಂಡಾಗಿ ವಿತ್ ಫುಡ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದಿರುವಂಥದ್ದು. ಇಲ್ಲಿರುವಂಥ ಕಜ್ಜಾಯವನ್ನು ನಾನು ತೋರಿಸ್ತೀನಿ. ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ, ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಒಳ್ಳೆಯ ಎಣ್ಣೆ ಅಂತಿದ್ದು, ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು. ಹಾಗಿದ್ರೆ ಇದನ್ನು ಕಳಿಸ್ಬೋದಾ? ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಆಯಿತು, ಓಕೆ, ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ. ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ? ಜಿರಳೆಗಳನ್ನ ನೋಡಿದ್ವಿ ನಾವು ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ. ಆ ಹಿಟ್ಟುಗಳನ್ನ ಇಟ್ಟಂಥ ಆ ಬಾಕ್ಸ್ ಏನಿತ್ತು, ಅಲ್ಲಿದ್ದಂಥ ಪ್ಲಾಸ್ಟಿಕ್ನಲ್ಲಿ ಜಿರಳೆಗಳು ಓಡಾಡ್ತಾ ಇದ್ವು. ಅದನ್ನು ಕೂಡ ನಾವು ತೋರಿಸಿದ್ವಿ. ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಸ್ಟಿಂಗ್ ಮಾಡಿದಂಥವ್ರು ನಾವಲ್ಲ. ಆ ಒಂದು ಹಂತದಲ್ಲಿ ನಾವು ದೃಶ್ಯಗಳನ್ನ ತೋರಿಸ್ತಾ ಹೋದ್ವಿ ನಿಮಗೆ. ಈ ರೀತಿಯಾಗಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇವರು ಈ ಥರ ಪ್ಲಾಸ್ಟಿಕ್ಗಳಲ್ಲಿ ಈ ಕಜ್ಜಾಯವನ್ನು ಪ್ಯಾಕ್ ಮಾಡ್ತಾರೆ. ಇದನ್ನು ಹೋಲ್ಸೇಲಾಗಿ ಇವರು ಕೊಡುವಂಥದ್ದು, ಬೇರೆ ಮಕ್ಕಳಿಗೆ ಇದನ್ನು ತಿನ್ನಿಸುವಂಥದ್ದು. ಹಾಗಾದರೆ ಈ ಬಗೆಗೆ ಗಮನ ಹರಿಸಬೇಕು. ಅದಕ್ಕಾಗಿಯೇ ನೇರವಾದಂಥ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ. ಈ ಬಗೆಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು. ತಿನ್ನುವಂಥ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ನಿಸೋಕೆ ಹೋಗಬೇಡಿ. ಇದು ನಮ್ಮ ಕಳಕಳಿಯ ವಿನಂತಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು, ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು. ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನುವಂಥದ್ದು. ಪ್ಲಾಸ್ಟಿಕ್ ನೋಡಿ, ನಾವು ಆಗಲೇ ಹೇಳ್ತಾ ಇದ್ವಿ ಪ್ಲಾಸ್ಟಿಕ್ಗಳು. ಜಿರಳೆ ನೋಡಿ, ಇಂಥ ದೃಶ್ಯಗಳಲ್ಲಿ ನೀವು ಕಾಣಸಿಗುತ್ತೆ, ನಿಮಗೆ ಇಂಥ ದೃಶ್ಯಗಳನ್ನ ನೋಡಿ ಸಿಗುತ್ತೆ ನಿಮಗೆ. ಬೆಂಗಳೂರಿನಲ್ಲಿ ಈ ಹಿಂದೆ ಈ ಥರ ಆಗ್ತಿತ್ತು ಅಂತ ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು, ಹಿರಿಯ ವರದಿಗಾರರು ಈ ರೀತಿ ರಿಪೋರ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದುಂಟು. ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು, ಆ ಹಿಟ್ಟಲ್ಲೆಲ್ಲ ಜಿರಳೆಗಳು ಓಡಾಡ್ತಿದ್ದಾರೆ ನೋಡ್ಬೋದು ರೀ ನೀವು. ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರೆ ರೀ.
ಇದನ್ನು ತಿಂದರೆ ಬದುಕೋಕ್ಕುಂಟಾ, ಇದನ್ನು ತಿಂದರೆ ಬದುಕಬಹುದಾ ಅಂತ. ಇದು ಈ ಹಿಟ್ಟಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ, ಇಲ್ಲಿ ಜಿರಳೆ ನೋಡಿ, ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು. ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ. ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ. ನಾವು ಏನು ಇದನ್ನು ಇಲ್ಲಿ ನೋಡ್ಬೋದು, ರೆಡ್ ಹ್ಯಾಂಡಾಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು. ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣಸಿಗುತ್ತೆ ನಿಮಗೆ, ಧೂಳು ಕಾಣಸಿಗುತ್ತೆ ನಿಮಗೆ. ಜಿರಳೆಗಳಿಂದ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು. ಇಲ್ಲಿ ಬನ್ನಿ, ಈ ದೃಶ್ಯ ತೋರಿಸಿ ಕಾಂತರಾಜ್, ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು. ಇಲ್ಲಿ ನೋಡಿ ಜಿರಳೆಗಳು ನೋಡಿ. ಇವರು ಮತ್ತು ಹೈಜೀನ್ ಅಂತ ಇದು ಈ ಹೆಸರು, ಈ ಫ್ಯಾಕ್ಟ್ರಿ ಹೆಸರು ಹೈಜೀನ್ ಫುಡ್ಸ್. ಯಾವ ರೀತಿ ಹೈಜೀನ್ ರೀ? ಅವ್ರು ಹೇಳ್ತಾರೆ ಮನೆಯಲ್ಲಿ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ, ಬಚ್ಚೆ ಲೋಗ್ ಕಾಯ್ತಾ ಇದ್ದಾರೆ ಅಂತ. ಬೇರೆ ಬಚ್ಚೆ ಲೋಗ್ ಸತ್ತರೆ ಇವರಿಗೆ ಪರವಾಗಿಲ್ವಾ? ಇವರಿಗೆ ಅದರ ಮಾನವೀಯತೆ ಇಲ್ವಾ? ಇವ್ರು ತಿಂತಾರೆ ಇಂಥ ಫುಡ್ನ? ಸಾರ್, ಅದು ಯೂಸ್ ಮಾಡಿರೋ ಎಣ್ಣೆ, ಅಂದರೆ ನಾವು ಬಳಕೆ ಮಾಡಿದಿರೋದಕ್ಕೆ ಜಿನ್ ಇರುತ್ತಂತೆ. ಅದು ಎಂಥ ಜಿನ್ನೋ ನನಗೂ ಗೊತ್ತಿಲ್ಲ. ನಾವು ಕೂಡ ಓದಿದ್ದೀವಿ ವಿಜ್ಞಾನವನ್ನು ಸ್ವಲ್ಪ. ವಿದ್ಯಾವಂತರೇ ಇಲ್ಲಿರುವಂಥ ಎಲ್ಲ ಆಫೀಸರ್ಗಳು, ಮಾರ್ಷಲ್ಗಳು, ನಾನು, ನಮ್ಮ ಕ್ಯಾಮ್ರಾಮೆನ್ನು. ಆದರೆ ಇಂಥದನ್ನು ನಾವು ನೋಡಿಲ್ಲ. ಅದನ್ನು ತಿಂತೀರಾ ಅಂದರೆ ಅವ್ರು ತಿನ್ನೋಕ್ಕೆ ರೆಡಿ ಇಲ್ಲ, ತಿನ್ನಿಸೋಕ್ಕೂ ರೆಡಿ ಇಲ್ಲ, ಸಮಾಜಕ್ಕೆ ಮಾರೋಕ್ಕೂ ಮಾತ್ರ ರೆಡಿ ಇದ್ದಾರೆ. ಓನರ್ ಬರ್ತಾರಂತೆ, ಓನರ್ ಬಂದು ನಮ್ಮನ್ನು ಕೆಲಸದಿಂದ ತೆಗಿತಾರೆ, ಸರ್ ದಯವಿಟ್ಟು ತಾವು ಇಲ್ಲಿರುವಂಥ ಈ ಎಲ್ಲ ಜಾಗವನ್ನು ಬಿಟ್ಟು ತಾವು ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವರ ಮಕ್ಕಳು, ಇವ್ರ ಕುಟುಂಬ ಬದುಕಬೇಕು, ಬದುಕಲಿ, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಆದರೆ ಬೇರೆ ಸಮಾಜದಲ್ಲಿರೋ ಮಕ್ಕಳನ್ನ ಕೊಲ್ಲೋದಕ್ಕೆ, ವಿಷ ಪದಾರ್ಥವನ್ನು ಉಣಿಸಿ ಕೊಲ್ಲೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಆರೋಗ್ಯ ಸಚಿವರೇ. ನೋಡಿ, ನಿಮ್ಮ ಗ್ರೇಟರ್ ಬೆಂಗಳೂರಿನ ಇಲ್ಲಿನ ಫುಡ್ ಫ್ಯಾಕ್ಟ್ರಿ, ಇಲ್ಲಿನ ತಯಾರಾಗುವಂಥ ಸಿಹಿ ತಿಂಡಿಗಳನ್ನ ನಿಮಗೆ ತೋರಿಸೋದಕ್ಕಂತಾನೆ ರೆಡ್ ಹ್ಯಾಂಡಾಗಿ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿ ತೋರಿಸುವಂಥ ಜರ್ನಲಿಸ್ಟ್ಗಳು ನಾವಲ್ಲ, ವಾಹಿನಿ ನಮ್ಮದಲ್ಲ. ರೆಡ್ ಹ್ಯಾಂಡಾಗಿ ಈ ಹಿಂದೆನೂ ಮಾಡಿರುವಂಥ ವೀಡಿಯೋಗಳು ನಮ್ಮ ಹತ್ರ ಇದೆ, ಅದನ್ನು ಮಾತ್ರ ಮಾಡಿ ಸ್ಟೋರಿನ ಮಾಡ್ಬೋದಿತ್ತು. ಆದರೆ ರೆಡ್ ಹ್ಯಾಂಡಾಗಿ ವಿತ್ ಫುಡ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದಿರುವಂಥದ್ದು. ಇಲ್ಲಿರುವಂಥ ಕಜ್ಜಾಯವನ್ನು ನಾನು ತೋರಿಸ್ತೀನಿ. ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ, ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಒಳ್ಳೆಯ ಎಣ್ಣೆ ಅಂತಿದ್ದು, ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು. ಹಾಗಿದ್ರೆ ಇದನ್ನು ಕಳಿಸ್ಬೋದಾ? ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಆಯಿತು, ಓಕೆ, ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ. ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ? ಜಿರಳೆಗಳನ್ನ ನೋಡಿದ್ವಿ ನಾವು ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ. ಆ ಹಿಟ್ಟುಗಳನ್ನ ಇಟ್ಟಂಥ ಆ ಬಾಕ್ಸ್ ಏನಿತ್ತು, ಅಲ್ಲಿದ್ದಂಥ ಪ್ಲಾಸ್ಟಿಕ್ನಲ್ಲಿ ಜಿರಳೆಗಳು ಓಡಾಡ್ತಾ ಇದ್ವು. ಅದನ್ನು ಕೂಡ ನಾವು ತೋರಿಸಿದ್ವಿ. ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಸ್ಟಿಂಗ್ ಮಾಡಿದಂಥವ್ರು ನಾವಲ್ಲ. ಆ ಒಂದು ಹಂತದಲ್ಲಿ ನಾವು ದೃಶ್ಯಗಳನ್ನ ತೋರಿಸ್ತಾ ಹೋದ್ವಿ ನಿಮಗೆ. ಈ ರೀತಿಯಾಗಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇವರು ಈ ಥರ ಪ್ಲಾಸ್ಟಿಕ್ಗಳಲ್ಲಿ ಈ ಕಜ್ಜಾಯವನ್ನು ಪ್ಯಾಕ್ ಮಾಡ್ತಾರೆ. ಇದನ್ನು ಹೋಲ್ಸೇಲಾಗಿ ಇವರು ಕೊಡುವಂಥದ್ದು, ಬೇರೆ ಮಕ್ಕಳಿಗೆ ಇದನ್ನು ತಿನ್ನಿಸುವಂಥದ್ದು. ಹಾಗಾದರೆ ಈ ಬಗೆಗೆ ಗಮನ ಹರಿಸಬೇಕು. ಅದಕ್ಕಾಗಿಯೇ ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ. ಈ ಬಗೆಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು. ತಿನ್ನುವಂಥ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ನಿಸೋಕೆ ಹೋಗಬೇಡಿ. ಇದು ನಮ್ಮ ಕಳಕಳಿಯ ವಿನಂತಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು, ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು. ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.